ಪೆನ್ಸಿಲು? ಏ ಅಕ್ಕೊಂದು. ಯಾರ್ದು? ಎಲ್ಲ ಮುಖ ತೋರಿಸು ಮಗ. ಯಾರ್ದು? ಸುಳ್ಳು ಹೇಳ್ಬಾರ್ದು. ಎದ್ಬಿಟ್ಟು ಅಕ್ಕನ ಪೌಚಲ್ಲಿ ಎಲ್ಲ ತಗೊಂಡು ಬರೀತಾ ಇದ್ದೀರು. ಹಾಂ, ಅಕ್ಕ ಎದ್ರೆ ಏನು ಮಾಡ್ತಾಳೆ? ಹೊಡಿತೈತಾ? ಇತ್ಕೊಂತಾಳೆ ಕೈಯಿಂದ. ಇಟ್ಬಿಡಪ್ಪ ವಾಪಸ್ಸು. ನಿಂಗೆ ಬೇರೆದು ಕೊಡ್ಸೋಣ, ಎತ್ತಿಗೆ ಬಿಡಪ್ಪ. ಬೇರೆದು ಕೊಡ್ಸೋಣ. ಎತ್ತಿಗೆ ಬಿಡು. ಅಮ್ಮ ಎತ್ತಿಕ್ಲಾ ನಾನು? ಗುಡ್ ಮಾರ್ನಿಂಗ್ ತಾನ್ಯಾ. ಎಲ್ಲಿ ಅಮ್ಮ? ಗುಡ್ ಮಾರ್ನಿಂಗ್. ನೀಡೇ ಹೇಳು ಬಂಗಾರಿ. ಮುಖ ನೋಡ್ಸು ಇಲ್ಲೇ. ಹೇಳು ಗುಡ್ ಮಾರ್ನಿಂಗ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಥನ್ಸ್ ವ್ಲಾಗ್. ನಾನು ಕಲಾ. ಬೆಳಗ್ಗೆ ನನ್ನ ಮಗಳು ಎದ್ದಾಗ ಅವಳ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡಿದ್ರೆ ಏನೋ ಒಂಥರ ಖುಷಿ. ನೀವೇ ನೋಡ್ಬೋದಲ್ವ, ಮಕ್ಕಳು ಮಾತು ಕೇಳೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಒಂದೊಂದು ಮಾತು ಅರ್ಥನೇ ಆಗೋದಿಲ್ಲ ಏನು ಹೇಳ್ತಿದ್ದಾರೆ ಅಂತ, ಬಟ್ ಆದರೂ ಒಂಥರ ಖುಷಿ. ನಮ್ಮ ತಾನ್ಯ ಮಾರ್ನಿಂಗಿಂತ ಚೆನ್ನಾಗಿ ಮಾತಾಡೋದನ್ನ ಕಲ್ತ್ಕೊಂಡ್ಲು ಬೇಗ ಅಂತಲೇ ಹೇಳ್ಬೋದು. ತಾನ್ಯ ಎದ್ದಾಗ ಒಂದು ಸ್ವಲ್ಪ ಹೊತ್ತು ಎತ್ಕೊಂಡು ಅವಳನ್ನ ಪ್ಯಾಂಪರಿಂಗ್ ಮಾಡಬೇಕು ಸ್ವಲ್ಪ. ಅದಾದ ನಂತರ ಫ್ರೀಯಾಗಿ ಆಟಾಡ್ಕೊಂಡಿರ್ತಾಳೆ. ಸೊ ಬೆಳಗ್ಗೆನೇ ಎದ್ದು ಮಾತಾಡ್ಕೊಂಡಿದ್ದಾಯ್ತಲ್ಲ, ಇನ್ನು ನಾಷ್ಟ ಬಗ್ಗೆ ಹೇಳ್ತಾಯಿದ್ಲು. ಏನು ಬೇಕು ನನಗೆ ನಾಷ್ಟ ಅನ್ನೋದ್ರ ಬಗ್ಗೆ, ಅಂದರೆ ತಾನ್ಯಂಗೆ, ನನಗಲ್ಲ. ಸೊ ಅವಳಿಗೆ ಏನು ನಾಷ್ಟ ಬೇಕು ಅಂತ ಹೇಳ್ತಿದ್ದೆ. ಅವಳಿಗೆ ಪುಳಿಯೋಗರೆ ಬೇಕಂತೆ. ಸೊ ಅವಳಿಗೆ ಪುಳಿಯೋಗರೆ ತುಂಬಾ ಇಷ್ಟ. ಯಾವಾಗಲೂ ಕೇಳ್ತಾ ಇರ್ತಾಳೆ. 3 ಟೈಮ್ ಇಟ್ಟರು ಅದೇ ತಿಂತಾಳೆ, ಮಧ್ಯಾಹ್ನನೂ ಸಹ. ಅದಕ್ಕೆ ಕೇಳ್ತಾಯಿದ್ಲು, ನಂಗೆ ಪುಳಿಯೋಗರೆ ಬೇಕು ಅಂತ ಹೇಳಿ. ಇನ್ನು ಅವಳಿಗೆ ವುಡ್ ಬಾಲ್ಸ್ ಎಲ್ಲ ಕೊಡ್ತೀನಿ ನಾನು ಇನ್ನೂ. ಸೊ ಬೆಳಗ್ಗೆನೇ ಎದ್ದು ಸ್ವಲ್ಪ ವುಡ್ ಬಾಲ್ಸ್ ಎಲ್ಲ ಕೊಡಿದ್ಲು. ಅದಾದ ನಂತರ ನೀರು. ಸೊ ಕಂಪಲ್ಸರಿ ಏನು ಇವಾಗ ಡೈಲಿ ಆಗ್ತಿಲ್ಲ ವುಡ್ ಬಾಲ್ಸ್ನ, 2 ಡೇಸ್ ಒನ್ಸ್, ಇಲ್ಲಾಂದರೆ ಒಂದು ದಿವಸ ಬಿಟ್ಟು ಒಂದು ದಿವಸ ಆಗ್ತಿರ್ತೀನಿ. ಇನ್ನು ಅವ್ರ ಅಕ್ಕನ ಫೋಟೋ ನೋಡ್ಬಿಟ್ಟು ಅದು ನಾನು ಅಂತ ಹೇಳ್ತಾಯಿದ್ಲು. ಅವ್ರ ಅಕ್ಕ ಅಲ್ವಂತೆ, ಅದು ತಾನ್ಯಂದಂತೆ ಫೋಟೋ. ಅದಕ್ಕೇನೆ ಇವತ್ತಂತೂ ಚೆನ್ನಾಗಿ ನಿದ್ದೆ ಮಾಡಿದ್ಲು. ಸ್ವಲ್ಪ ಲೇಟಾಗೂ ಎದ್ಲು. ಅವ್ರ ಅಕ್ಕ ಸ್ಕೂಲಿಗೆ ಹೋಗ್ಬಿಟ್ಟಿದ್ರು, ಅಷ್ಟರಲ್ಲಿ ಲೇಟಾಗಿ ಎದ್ಲಲ್ಲ, ಚೆನ್ನಾಗಿ ನಿದ್ದೆನೂ ಸಹ ಆಗಿತ್ತು. ಹಾಗಾಗಿ ಮಗು ಫುಲ್ ಆ್ಯಕ್ಟಿವ್ ಆಗಿದೆ ಬೆಳಗ್ಗೆನೇ. ಚೆನ್ನಾಗಿ ನಿದ್ದೆ ಮಾಡಿದ್ರೆ ಮಕ್ಕಳು ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾರೆ. ಏನಾದರೂ ಅರ್ಧಂಬರ್ಧ ನಿದ್ದೆ ಆದ್ರೇ ಕೈ ಬಿಡ್ದಂಗೆ ನಮಗೂ ಕಿರಿಕಿರಿ ಮಾಡ್ತಾಯಿರ್ತಾರೆ. ಅದಾದಮೇಲೆ ಅವ್ರ ತಾತ ದಿನ ಇಲ್ಲಿ ದೇವಸ್ಥಾನ ಇದೆ ನಮ್ಮ ಮನೆ ಹತ್ರನೇ, ಗ್ರಾಮದಮ್ಮನ ದೇವಸ್ಥಾನ ಅಂತ. ಸೊ ಅಲ್ಲಿ ಹೋಗಿ ದೇವರಿಗೆ ಕೈ ಮುಗಿದು ಒಂದು ಕರ್ಪೂರ ಹಚ್ಚಿ ಬರೋವಂಥದ್ದು ಅಭ್ಯಾಸ ಅವರಿಗೆ. ಸೊ ಅವಾಗ ತಾನೇನೋ ಹೋಗ್ತಾಳೆ, ಎದ್ದಿದ್ರೆ ಅಷ್ಟರಲ್ಲಿ ಹೋಗ್ತಾಳೆ, ಇಲ್ಲಾಂದರೆ ಇಲ್ಲ. ಸೊ ದಿನ ಅದೇನೇ ಅವಳದು. ಅವ್ರ ತಾತ ಹೋಗೋಷ್ಟರಲ್ಲಿ ಇವಳು ನಾನು ಬರ್ತೀನಿ ಅಂತ ಹೇಳಿ ಹೋಗಿ ದೇವ್ರಿಗೆ ಕೈ ಮುಗ್ಕೊಂಬರ್ತಾಳೆ. ಮುಖ ತೊಳಿತಾಳೋ ಇಲ್ವೋ ಮಾತ್ರ ದೇವ್ರಿಗೆ ಕೈ ಮುಗಿತಾಳೆ ಅಷ್ಟೇ. ಹಾಗೆ ಇವತ್ತು ಒಂದು ವಿಷಯದ ಬಗ್ಗೆ ಕ್ಲಾರಿಟಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂತೀರಾ? ಏನಿಲ್ಲ ಸ್ನೇಹಿತರೆ, ನನ್ನ ಒಂದು ಯೂಟ್ಯೂಬ್ ಬ್ಲಾಗ್ಸಲ್ಲಿ ನಾನು ಯಾಕೆ ಫೇಸ್ನ ತೋರಿಸಲ್ಲ ಅಂತ ಕೆಲವ್ರಿಗೆ ಕ್ವಶನ್ ಬಂದಿರ್ಬೋದು. ಸೊ ಯಾಕೆ ಏನು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ನನಗೆ ಫೇಸ್ ತೋರಿಸ್ದಲೇ ವ್ಲಾಗ್ ಮಾಡಬೇಕು ಅನ್ನೋ ಆಸಕ್ತಿ ಏನಿಲ್ಲ. ಬಟ್ ಆದರೂ ಸ್ವಲ್ಪ ಸಮಯದ ತನಕ, ಅಂದರೆ ನೋಡೋಣ 1000 ಸಬ್ಸ್ಕ್ರೈಬರ್ ಆದಮೇಲೆ ನನ್ನ ಚಾನಲ್ ಏನಿದೆ ಅದು ಮಾನಿಟೈಸ್ ಆಗೋ ತನಕ ಫೇಸ್ ತೋರಿಸೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇನೆ. ಅದು ಬಿಟ್ಟರೆ ಇನ್ಯಾವ ಉದ್ದೇಶನೂ ಇರೋದಿಲ್ಲ. ನಾನು ಏನು ಲೈಫ್ ಲಾಂಗ್ ಏನು ನಾನು ಈ ಒಂದು ಜರ್ನಿಲಿ ಫೇಸ್ ತೋರಿಸ್ದಲೇ ಹಾಗೆ ಇರಲ್ಲ ಅಂತ ಹೇಳ್ತೀನಿ. ಸ್ವಲ್ಪ ಸಮಯ ಬೇಕಲ್ವ ಎಲ್ಲದಕ್ಕೂ. ಹಾಗಾಗಿ ಆ ಸಮಯಕ್ಕೆ ನಾನು ಕಾಯ್ತಾಯಿದ್ದೀನಿ. ನೀವು ಸಹ ಕಾಯ್ತೀರಾ ಅಂತ ಅಂದ್ಕೊತೀನಿ. ಹಾಗೆಯೇ ನನಗೆ ಈ ಯೂಟ್ಯೂಬಲ್ಲಿ ಫೇಸ್ ತೋರಿಸೋದಾಗಿರಲಿ, ತೋರಿಸ್ದಲೇ ಹಾಗೆ ವ್ಲಾಗ್ ಮಾಡೋದಾಗಿರಲಿ
ಅದು ಇಂಪಾರ್ಟೆಂಟ್ ಅಲ್ಲ. ನಮ್ಮ ಒಂದು ವ್ಲಾಗಲ್ಲಿ ಕಂಟೆಂಟ್ ಇದೆಯಾ, ಜನಗಳಿಗೆ ಒಂದು ಆಕರ್ಷಿತವಾಗಿರೋದಾಗಿರ್ಬೋದು, ಒಂದು ಇಂಟ್ರೆಸ್ಟಿಂಗ್ ಆಗಿರ್ಬೋದು, ಆ ರೀತಿ ಇದ್ದರೆ ಸಾಕು, ಅದು ಮುಖ್ಯ ಅಂತ ಅಂದ್ಕೊತೀನಿ. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಕೊಟ್ಟಿಲ್ಲ, ಫೇಸ್ ತೋರಿಸೋದಾಗಿರಲಿ ಇಲ್ಲದೇ ಇರೋದಾಗಿರಲಿ. ಸೊ ಸ್ವಲ್ಪ ದಿವಸ ಕಾಯೋಣ ಅಂತ ಹೇಳ್ತೀನಿ. ನಾನು ಯಾಕೆ ಈ ವಿಚಾರನ ಹೀಗೆ ಹೇಳ್ತಾ ಇದ್ದೀನಿ ಅಂತಂದರೆ, ನನ್ನ ಒಬ್ಬರು ಸಬ್ಸ್ಕ್ರೈಬರು ನನಗೆ ಕಮೆಂಟ್ ಮಾಡಿದರು, ಸೊ ನೀವು ಯಾಕೆ ಫೇಸ್ ತೋರಿಸ್ತಾ ಇಲ್ಲ ಅನ್ನೋದ್ರ ಬಗ್ಗೆ. ಹಾಗಾಗಿ ಅವ್ರಿಗೂ ಒಂದು ಕಮೆಂಟ್ಗೆ ಆನ್ಸರ್ ಮಾಡ್ದಂಗೆ ಇರುತ್ತೆ, ಹಾಗೆ ನಿಮಗೂ ಸಹ ಈ ವಿಚಾರದ ಬಗ್ಗೆ ತಿಳಿಸ್ದಂಗೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ವೆಯ್ಟ್ ಮಾಡಿ ನನ್ನ ಜೊತೆ. ಹಾಗೆಯೇ ಇವತ್ತು ಕರ್ಮೀನ ಹುಳಿ ಮಾಡ್ತಾಯಿದ್ದೀನಿ, ಕರ್ಮೀನ ಸಾಂಬಾರು ಅಂತಲೂ ಹೇಳ್ಬೋದು. ಸೊ ಹಸೆಕಾಳು ಹಾಕಿ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಾಗಿ ಈ ಸಾಂಬಾರಿಗೆ ಹಸೆಕಾಳು ಬದನೆಕಾಯಿ ಸ್ವಲ್ಪ ಜಾಸ್ತಿ ಇರಬೇಕು, ಅದೇ ಟೇಸ್ಟ್. ಹಾಗೆಯೇ ರೆಸಿಪಿನೂ ಸಹ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಇಷ್ಟ ಇರೋರು ಒಮ್ಮೆ ಟ್ರೈ ಮಾಡಿ, ಓಕೆನಾ? ಚೆನ್ನಾಗಿರುತ್ತೆ ಟೇಸ್ಟು. ಈಗ ಇದಕ್ಕೆ ನಾನು ಆಲೂಗೆಡ್ಡೆ ಬದನೆಕಾಯಿ ಎರಡನ್ನೂ ಹಚ್ಕೊಂಡಿದ್ದೀನಿ, ನೀರಲ್ಲಿ ನೆನೆ ಹಾಕಿದ್ದೀನಿ. ಸೊ ಸ್ವಲ್ಪ ಹುಣಸೆಹಣ್ಣು ಸಹ ಬೇಕು ಹುಳಿಗೆ. ಹುಳಿ ಜಾಸ್ತಿ ಇರಬಾರ್ದು, ಸ್ವಲ್ಪ ಮೀಡಿಯಮ್ ಆಗಿದ್ರೇ ಚೆಂದ. ಸೇಮ್ ನಾವು ಮೀನು ಸಾಂಬಾರು ಹೆಂಗೆ ಮಾಡ್ತೀವೋ ಅದೇ ಥರ ಇರುತ್ತೆ, ಸ್ವಲ್ಪ ಐಟಮ್ಸು ಡಿಫ್ರೆನ್ಸ್ ಇರುತ್ತೆ ಅಷ್ಟೇನೇ. ಸೊ ಇದಕ್ಕೆ ಕರ್ಮೀನು ನೋಡಿ, ಇದೇನೇ ಕರ್ಮೀನು, ಯಾರೆಲ್ಲ ಇನ್ನೂ ನೋಡದೇ ಇರೋರು. ಇದನ್ನು ತಲೆ ಏನಂತ ಇದೆಯಲ್ಲ ಅದು ನಾನು ಈ ಥರ ಕಟ್ ಮಾಡ್ತೀನಿ. ಸೊ ಅದನ್ನು ಸಾಂಬಾರ್ಗೆ ಹಾಕಿದ್ರೂ ಚೆನ್ನಾಗಿರುತ್ತೆ, ಬಟ್ ನಾನೇನು ಹಾಕೋದಿಲ್ಲ, ಮಕ್ಕಳೆಲ್ಲ ತಿಂತಾರಲ್ಲ, ಸೊ ಹಾಗಾಗಿ ಇಷ್ಟ ಆಗೋದಿಲ್ಲ ಅಂತೇಳಿ ತೆಗ್ದುಬಿಡ್ತೀನಿ. ಇಷ್ಟ ಇರೋರು ಬೇಕಾದರೆ ಫುಲ್ಲು ಅದೇ ರೀತಿಯೇ ಹಾಕೊಬೋದು. ಅದೇ ರೀತಿ ನಾನು ಎಲ್ಲಾದ್ರೂ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇದನ್ನು ಹುರ್ಕೊಬೇಕು ಫಸ್ಟು, ಇದನ್ನು ಇನ್ನು ಸ್ವಲ್ಪ ಹುರ್ಕೊಬೇಕು. ಅದಕ್ಕಿಂತ ಮುಂಚೆ ನಾನು ಕಾಳು ಬೇಯೋದಕ್ಕೆ ನೀರಿಟ್ಟಿದ್ದೆ, ಅದು ಕಾಯ್ದಿದ್ದೆ. ಸೊ ಈಗ ಕಾಳು ಹಾಕಿದ್ದೀನಿ, ಅದು ಬೇಯ್ಕೊತ ಇರುತ್ತೆ. ಸೊ ಇದಕ್ಕೆ ಟೊಮೆಟೊನೂ ಸಹ ಹಾಕ್ಕೊಂಡಿದ್ದೀನಿ, ಒಂದು 5 ಟೊಮೆಟೊ ಹಾಕಿದ್ದೀನಿ. ನಮಗೆ ಹೇಳಿದ್ನಲ್ಲ, ಹುಳಿ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳೋದು ಒಳ್ಳೆಯದು. ಸೊ ಇನ್ನು ಈಗ ಕರ್ಮೀನ ಹುರ್ಕೊಳ್ಳೋಣ. ನೋಡಿ ಲೈಟಾಗೇ ಉರಿ ಇರಲಿ, ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡಿರಿ ಗ್ಯಾಸ್ನ. ಸೊ ಇದನ್ನು ಉರಿಬೇಕಾದ್ರೆ ಕೈ ಆಡ್ತಿರಬೇಕು, ಸ್ವಲ್ಪ ಏನಾದರೂ ಬಿಟ್ಟರೆ ಕರ್ಗೋಗ್ಬಿಡುತ್ತೆ, ಅದಕ್ಕೋಸ್ಕರ. ಇನ್ನು ನಾನು ಇದಕ್ಕೆ ಎಣ್ಣೆ ಎಲ್ಲ ಏನೂ ಹಾಕ್ಕೊಂಡಿಲ್ಲ, ಸುಮ್ಮನೆ ಬಾಣಲಿಗೆ ಕರ್ಮೀನ ಹಾಕ್ಕೊಂಡು ಹುರ್ಕೊಳೋದು ಅಷ್ಟೇನೆ. ಸೊ ಇದ್ರ ಸ್ಮೆಲ್ಲು ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ. ನಮ್ಮ ಮನೇಲೆಲ್ಲ ನನ್ನ ಮಗಳು ಆಗಲಿ ಏನೋ ವಾಸನೆ ಅಂತ ಬಂದಿದ್ಲು. ಸೊ ನನಗೆ ಕರ್ಮೀನಾಗಲಿ ಸೀಗಡಿ ಸ್ಮೆಲ್ಲು ಒಂದು ಸ್ವಲ್ಪ ಇಷ್ಟ, ಒಬ್ಬೊಬ್ಬರಿಗೆ ಡಿಫ್ರೆಂಟ್ ಟೇಸ್ಟ್ ಅಂತ ಇರುತ್ತಲ್ಲ, ಆ ರೀತಿಯಾಗಿಯೇ. ಸೊ ಒಬ್ಬೊಬ್ಬರಿಗೆ ಬೇರೆ ಸ್ಮೆಲ್ಲೇ ಇಷ್ಟ ಆಗ್ಬೋದು, ಲೈಕ್ ಪೆಟ್ರೋಲ್ ಸ್ಮೆಲ್ ಆಗಿರ್ಬೋದು, ಹಾಗೆಯೇ ನಾನಾ ರೀತಿಯಾದಂತಿರುತ್ತೆ. ಈಗ ಮಳೆ ಬಂದಾಗ ಮಣ್ಣು ಅದ್ರ ಥರ ಸ್ಮೆಲ್ ಇರುತ್ತೆ. ಹಾಗೆ ಕೆಲವ್ರಿಗೆ ಫೆವಿಕಾಲ್ ಗಮ್ ಇದೆಯಲ್ಲ ಅದ್ರದ್ದು ಸ್ಮೆಲ್ ಇಷ್ಟ ಆಗುತ್ತೆ. ಸೊ ಇದೇ ರೀತಿಯಾಗಿ ಯಾವ ಸ್ಮೆಲ್ ಇಷ್ಟ ಆಗುತ್ತೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ, ವೆಯ್ಟ್ ಮಾಡ್ತಾ ಇರ್ತೀನಿ, ಓಕೆನಾ? ಸೊ ಇನ್ನು ಚೆನ್ನಾಗಿ ಕರ್ಮೀನೆಲ್ಲ ಹುರ್ಕೊಂಡಿದ್ದಾಯಿತು. ಇದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯಲಿಕ್ಕೆ ಬಿಡಬೇಕು, ಒಂದು 1/4 ಗಂಟೆ ಅಷ್ಟು ಸಾಕು. ಅದಾದಮೇಲೆ ನಾನು ಟೊಮೆಟೊ ಎಲ್ಲ ಏನು ಬೇಯಕ್ಕೆ ಹಾಕಿದ್ನಲ್ಲ, ಇನ್ನು ಈಗ ತರಕಾರಿ ಹಾಕ್ತಾಯಿದ್ದೀನಿ. ಆಲೂಗೆಡ್ಡೆ ಬದನೆಕಾಯಿ ಅಷ್ಟೇನೇ, ಇದಕ್ಕೆ ಜಾಸ್ತಿ ಏನು ತರಕಾರಿ ಹಾಕೋ ಅವಶ್ಯಕತೆ ಇರೋದಿಲ್ಲ, ಬರೀ ಆಲೂಗೆಡ್ಡೆ ಬದನೆಕಾಯಿ ಇದ್ದರೆ ಸಾಕು. ಇದನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊತೀನಿ. ಇನ್ನು ನೆಕ್ಸ್ಟ್ ಬಂದು ಮಸಾಲೆಗೆ ನಾನು ಏನೇನು ಹಾಕ್ಕೊಂಡೆ ಅಂತಂದರೆ, ಸ್ವಲ್ಪ ತೆಂಗಿನ ತುರಿ, ಹಾಗೆಯೇ ಈರುಳ್ಳಿ, ಇವೆರಡನ್ನೂ ಹಾಕ್ಕೊಂಡು, ಅದಾದ ನಂತರ ಆ ಟೊಮೆಟೊ ಏನು ನಾನು ಬೇಯಿಸಿದ್ನಲ್ಲ ಅದನ್ನು ಸಹ ಹಾಕ್ಕೊಬೇಕು. ಅದಾದಮೇಲೆ ಸಾಂಬಾರು ಪುಡಿ, ಹುಳಿ ಸಾರು ಪುಡಿ ಇರುತ್ತಲ್ಲ ಅದನ್ನು 1-2 ಸ್ಪೂನ್ ಹಾಕ್ಕೊಳ್ಳಿ. ಹಾಗೆಯೇ ಅದ್ರ ಜೊತೆ ನಾವು ಏನು ಹುಣಸೆಹಣ್ಣು ನೆನೆಹಾಕಿದ್ನೆ ಅಂತ ಹೇಳಿದ್ನಲ್ಲ ಅದನ್ನು, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಬೇಕು. ಈಗ ರುಬ್ಬಿರೋ ಮಸಾಲೆನೆಲ್ಲ ಹಾಕ್ಕೊಂಡು, ಹಾಗೆಯೇ ಜಾರಲ್ಲಿ ಇನ್ನೂ ಸ್ವಲ್ಪ ಮಸಾಲೆ ಇರುತ್ತಲ್ಲ ಅದಕ್ಕೆ ನೀರು ಹಾಕ್ಕೊಂಡು ಅದನ್ನು ಸಹ ಹಾಕ್ಕೊಬೋದು. ಈಗ ಲಾಸ್ಟಲ್ಲಿ ಕರ್ಮೀನ ಹಾಕ್ತಿದ್ದೀನಿ. ಸೊ ಈಗ ಕರ್ಮೀನ ಹಾಕಿ ಒಂದು ಕುದಿ ಬರಬೇಕಷ್ಟೇನೆ, ಅಷ್ಟರಲ್ಲಿ ನಾನು ಒಗ್ಗರಣೆನೂ ಸಹ ಹಾಕ್ಕೊತೀನಿ. ಸ್ವಲ್ಪ ಎಣ್ಣೆ, ಹಾಗೆ ಸಾಸಿವೆ, ಸ್ವಲ್ಪ ಕರಿಬೇವು, ಹಾಗೆಯೇ ಈರುಳ್ಳಿ, ಇಷ್ಟನ್ನು ಒಗ್ಗರಣೆ ಹಾಕಿ ಸಾಂಬಾರಿಗೆ ಮಿಕ್ಸ್ ಮಾಡೋದು. ಸೊ ಸಿಂಪಲ್ಲಾಗಿರುತ್ತೆ, ಒಂದು ಸತಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನಾನು ಒಂದು ಕಡೆ ಸಾಂಬಾರು ಒಗ್ಗರಣೆ ಮಾಡ್ತಾಯಿದ್ದೀನಿ, ಹಾಗೆಯೇ ಇನ್ನೊಂದು ಕಡೆ ಮುದ್ದೆಗೂ ಸಹ ಇಟ್ಟಿದ್ದೀನಿ, ಮುದ್ದೆನೂ ತಿಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಹಾಗೆ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ,
ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಆಗಿರುತ್ತೆ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.